ಧರ್ಮಸ್ಥಳ ಹೆಣಾಹುತ ಪ್ರಕರಣ ಸುದೀರ್ಘ ತನಿಖೆ ಅಗತ್ಯವಿದೆ. ನಾವು ಧರ್ಮಸ್ಥಳವನ್ನ ಶ್ರದ್ಧಾ ಭಕ್ತಿಯಿಂದ ನೋಡಿದ್ದೇವೆ. ನಾವು ಯಾರೊಬ್ಬರನ್ನೂ ಕೂಡ ಟಾರ್ಗೆಟ್ ಮಾಡ್ತಿಲ್ಲ. ಧರ್ಮಸ್ಥಳ ಹೆಣಾಹುತಂತಹ ಪ್ರಕರಣ ಸುದೀರ್ಘ ತನಿಖೆ ಅಗತ್ಯವಿದೆ. ನಾವು ಧರ್ಮಸ್ಥಳವನ್ನ ಶ್ರದ್ಧಾ ಭಕ್ತಿಯಿಂದ ನೋಡಿದ್ದೇವೆ. ನಾವು ಯಾರೊಬ್ಬರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ. ಡಿ ಗ್ಯಾಂಗ್ ನಡೆಸಿದ ಕೊಲೆ ಪ್ರಕರಣ ಭೇದಿಸಲು 1 ವರ್ಷ ಹಿಡಿತು. 40 ವರ್ಷಗಳ ಆರ್ಗನೈಸ್ಡ್ ಕ್ರೈಮ್ ಭೇದಿಸಲಿಕ್ಕೆ 20 ದಿನಗಳಲ್ಲಿ ಸಾಧ್ಯನಾ? 1 ದಿನದಲ್ಲಿ ಸಾಧ್ಯನಾ? ವಿ ನೀಡ್ ಟೈಮ್. ಟೀಕೆ ಮಾಡೋರು ಅರ್ಥ ಮಾಡಿಕೊಳ್ಬೇಕು. ಉಗ್ರಪ್ಪ ವರದಿ ಪ್ರಕಾರ 467 ಸಂಶಯಾಸ್ಪದ ಸಾವು ಸಂಭವಿಸಿದೆ. ಎಸ್ಐಟಿಗೆ ನಿತ್ಯವೂ ಕೂಡ ದೂರುಗಳ ಸುರಿಮಳೆ ಆಗ್ತಾ ಇದೆ. ಈ ಪ್ರಕರಣವನ್ನ ಜನ ಹೃದಯದಿಂದ ನೋಡಬೇಕು. ಸೂಕ್ತ ತನಿಖೆ ನಡೆಸಿದ್ದು ಸತ್ಯಾಂಶ ಹೊರಬೀಳಬೇಕಾಗಿದೆ. ಇಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಇರಿ, ಕಾಯ್ತಾ ಇರಿ, ಅದೇ ಉತ್ತಮ. ಹಿರಿಯ ವಕೀಲ CN ದ್ವಾರಕಾನಾಥ್ ಅಭಿಪ್ರಾಯ ಇದು. ಎಸ್ ವೀಕ್ಷಕರೇ, ದ್ವಾರಕಾನಾಥ್ ಅವರು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಧರ್ಮಸ್ಥಳ ಹೆಣ ಪ್ರಕರಣದಲ್ಲಿ ನಿನ್ನೆ ತಿಮಾರೋಡಿ ಬಂಧನ ಮಾಡಿ. ಎಸ್ ವೀಕ್ಷಕರೇ, ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಮಾತಾಡೋಣ. ನಾವು ಧರ್ಮಸ್ಥಳವನ್ನ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ. ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಭಾಳ ಶ್ರದ್ಧೆ ಇದೆ, ಪ್ರೀತಿ ಇದೆ. ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು, ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಆಗ್ತಾ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ. ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ, ಅಲ್ಲಿ ಯಾಕೆ ಹೆಣ್ಮಕ್ಳು ಇಷ್ಟು ದಾರುಣವಾಗಿ ಸಾಯ್ತಾ ಇದ್ದಾರೆ? ಅಲ್ಲಿ ರೇಪ್ ಯಾಕೆ ಆಗ್ತಾ ಇದೆ? ಅಲ್ಲಿ ಬರಿಯಲ್ಸ್ ಯಾಕೆ ಆಗ್ತಾ ಇದೆ? ಕೊಲೆಗಳು ಯಾಕೆ ಆಗ್ತಾ ಇದೆ? ಇದು ಭಾಳ ಹೀನಾಯವಾಗಿ ನಮಗೆ ಅತ್ಯಂತ ನೋವನ್ನು ಕೊಟ್ಟಂಥ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ. ಒಬ್ಬ ಶಾಲೆಗೆ ಹೋಗುವಂಥ ಒಬ್ಬ ಹೆಣ್ಣು ಮಗಳನ್ನು ಭೀಕರವಾಗಿ ರೇಪ್ ಮಾಡಿ, ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ. ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ, ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ, ಆಕೆಯ ಪುಸ್ತಕಗಳ ಸಮೇತ. ಇದು ಯಾರಿಗೂ ಕೂಡ ಹೃದಯ ಇರುವಂಥವ್ರಿಗೆ ಹೃದಯ ಕಲಕುವಂತಹ ವಿಷಯ. ಈ ರೀತಿದ್ದು ಒಂದಲ್ಲ ಎರಡಲ್ಲ ನಡೆದಿರೋದು. ಅದು ಪದ್ಮಲತಾಯಿಂದ ಹಿಡ್ಕೊಂಡು ಅದು ಬೇರೆ ಬೇರೆ ವಾರ್ಜಾ ಇರ್ಬೋದು, ಅಥವಾ ಇದು ಯಮುನಾ ಇರ್ಬೋದು, ಇನ್ನೊಬ್ಬ ವೇದವಲ್ಲಿ ಇರ್ಬೋದು, ಸೌಜನ್ಯ ಇರ್ಬೋದು, ಅನೇಕ ಜನ ಹೆಣ್ಣುಮಕ್ಕಳು ಈ ಥರ ಸತ್ತಿರೋದಕ್ಕೆ ಕಾರಣಗಳಿದ್ದಾವೆ. ಅಲ್ಲಿಗ ಯಾವುದೋ ಒಂದು ಮೂಳೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಸುಮಾರು 40 ವರ್ಷದ ಆರ್ಗನೈಸ್ಡ್ ಕ್ರೈಮ್. ಅದು 40 ವರ್ಷಗಳ ಕಾಲ ನಡೆದಿರುವಂತಹ ಆರ್ಗನೈಸ್ಡ್ ಕ್ರೈಮ್. ಆ ಕ್ರೈಮನ್ನು ನೀವು ಬರೀ 20 ದಿವಸದಲ್ಲಿ ಸಿಗಲಿಲ್ಲ, 15 ದಿವಸದಲ್ಲಿ ಸಿಗಲಿಲ್ಲ, 15 ದಿವಸದಲ್ಲಿ ನಿಮಗೆ ಎವಿಡೆನ್ಸ್ ಸಿಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ? ನನಗಂತೂ ಅರ್ಥ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ನೋಡಿದಿರಿ, ಒಂದು ಸಣ್ಣ ಒಂದು ಕ್ರೈಮ್ ನಡೆದಿದೆ. ಫಾರ್ ಎಕ್ಸಾಂಪಲ್ ದರ್ಶನ್ದು ಒಂದು ಕ್ರೈಮ್ ನಡೆದಿದೆ. ಸುಮಾರು 1 ವರ್ಷಗಳ ಕಾಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಯಿತು. ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇ ಸುಮಾರು ಉಗ್ರಪ್ಪ ವರದಿ ಪ್ರಕಾರ 467 ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುವಂಥದ್ದು. ಬರೀ ಒಂದೇ ಒಂದು ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಿಸ್ಸಿಂಗ್ ಕಂಪ್ಲೇಂಟ್ಗಳು. ಸಾವುಗಳು ನೂರಾರು ಸಾವುಗಳಾಗಿದ್ದಾವೆ. ಪ್ರತಿದಿನ SIT ಮುಂದುಗಡೆ ಹೊಸಬರು ಬಂದಿದೆ, ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ. ನಿನ್ನೆ ಒಂದು 13 ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವು ನೋಡಬೇಕಾಗಿರುವಂಥದ್ದು, ಹೃದಯದಿಂದ ನೋಡಬೇಕಾಗಿರುವಂಥ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮಗೆ ಒಂದು ಹೃದಯವಂತಿಕೆ ಇರಬೇಕು ಇಶ್ಯೂನ ನೋಡೋವಂಥ ಸಂದರ್ಭದಲ್ಲಿ. ಯಾರನ್ನೋ ಪ್ರೊಟೆಕ್ಟ್ ಮಾಡೋಕ್ಕೆ, ಯಾರನ್ನೋ ನಾವು ಓಲೈಸ್ಲಿಕ್ಕೋಸ್ಕರ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾರಿಗೂ ಕೂಡ ಇಲ್ಲಿ ನಡೆದಿರುತ್ತವ್ರಿಗೆ ಯಾರಿಗೂ ಕೂಡ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಲ್ಲ, ಯಾರಿಗೂ ಕೂಡ ತಮ್ಮದೇ ಆದ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಲ್ಲ.
ನಾವೊಂದು ಸಾರ್ವಜನಿಕವಾಗಿ ಇಂಥದ್ದೊಂದು ನಡೀತಾ ಇದೆಯಲ್ಲ ಧರ್ಮಸ್ಥಳದಲ್ಲಿ, ಆ ಧರ್ಮಸ್ಥಳದ ಸ್ಯಾಂಕ್ಟಿಟಿನ, ಅದರ ಪವಿತ್ರತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಆ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಿದ್ದಿದೆ. ಯಾಕಂದರೆ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು. ಧರ್ಮಸ್ಥಳದಲ್ಲಿ ಇಷ್ಟು ಹೆಣಗಳು ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಅದು ಕಾಡುಗಳು ಹುಡಬೇಕು. ಯಾರೋ ಹೊರಗಿನವ್ರು ಮಾಡಿರ್ಬೋದಾ, ಒಳಗಿನವ್ರು ಮಾಡಿರ್ಬೋದಾ ಅನ್ನೋದನ್ನು ಕಂಡುಹಿಡಬೇಕು. ಅದನ್ನು ಭಾಳ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕೂಡ ನ್ಯಾಯಬದ್ಧವಾಗಿ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಒಂದು ರಿಪಬ್ಲಿಕ್ ಅಲ್ಲ. ಧರ್ಮಸ್ಥಳ ಒಂದು ಡೆಮೊಕ್ರೆಟಿಕ್ ಇದರಲ್ಲಿರೋ ಜ್ಯೂರಿಸ್ಡಿಕ್ಷನಲ್ಲಿರುವಂತಹ ಒಂದು ಪ್ರದೇಶ. ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಧರ್ಮಸ್ಥಳ ಕೂಡ ಒಳಪಡುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು. ಹಾಗಾಗಿ ಎಲ್ಲೇ ಕ್ರೈಮ್ ಆಗಿದ್ರು ಕೂಡ ಅದನ್ನು ನಾವು ಭಾಳ ವಸ್ತುನಿಷ್ಠವಾಗಿ ಅದರ ಬಗ್ಗೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಿಜವಾಗಲೂ ನೊಂದವರಿಗೆ ಸಾಂತ್ವನ ಕೊಡಬೇಕು. ಸತ್ತ ಅನೇಕ ಜನರ ಆತ್ಮಗಳಿಗೆ ಸಾಂತ್ವನ ಕೊಡಬೇಕು, ಅವರ ಕುಟುಂಬಗಳಿಗೆ ಸಾಂತ್ವನ ಕೊಡಬೇಕು. ನಿಜವಾಗ್ಲೂ ಕ್ರೈಮ್ ಯಾರು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಒಂದೇ ಒಂದು ಕಾರಣಕ್ಕೂ ನಾವು ಹೋರಾಟವನ್ನು ತಗೊಂಡು ನೋಡಿ. ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು 40-50 ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಡ್ಲಿಕ್ಕಾಗತ್ತಾ? ನಿಮಗೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ನಿಮಗೆ ಗೊತ್ತಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂದರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಕಂಪ್ಲೇಂಟ್ ಕೊಡೋಕ್ಕೆ ಹೆದರ್ತಾರೆ. ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು ಅಂದರೆ ನಿಮ್ಮನ್ನೇ ಕೊಲೆ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಸಾಕ್ಷಿಗಳನ್ನು ನೀವು ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ? ವಿ ನೀಡ್ ಟೈಮ್. ಈಗ SIT ಬಂದಿರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ. ಆ ಅವಕಾಶದ ಪ್ರಕಾರ ನಾವು ಸಾಕ್ಷ್ಯಾಧಾರಗಳನ್ನು ಖಂಡಿತ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನೋಡಿ, ಮೊನ್ನೆ ಯಮುನಾ ಅವರ ಅತ್ತಿಗೆ, ಅಂದರೆ ಅಲ್ಲಿ ಸತ್ತಂತಹ ವ್ಯಕ್ತಿಯ ಹೆಂಡತಿ ಬರೆದಿರುವಂಥ ಲೆಟರ್ ಸಿಕ್ಕಿದೆ. ಆ ಲೆಟರ್ ಏನು ಹೇಳುತ್ತೆ? SP ಗೆ ಬರೀತಾರೆ ಇದು ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು. ಆ ಲೆಟರ್ ಬಗ್ಗೆ ಏನು ಆ್ಯಕ್ಷನೇ ತಗೊಂಡಿಲ್ಲ. ಅನೇಕ ಜನ ಈಗ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಅಂದರೆ ಏನರ್ಥ? ಇಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅಂತ ತಾನೇ ಅರ್ಥ. ಇಲ್ಲಿ ಧೈರ್ಯ ಇಲ್ಲ ಅಂತ ತಾನೇ ಅರ್ಥ. ಹಾಗಾದರೆ ಯಾವ ದುಷ್ಟಶಕ್ತಿಗಳು ಇವ್ರನ್ನೆಲ್ಲ ಹೆದರಿಸ್ತಾ ಇದ್ದಾವೆ? ಈ ಸಾಕ್ಷಿಗಳೆಲ್ಲ ಯಾರು ನಾಶ ಮಾಡ್ತಾ ಇದ್ದಾವೆ? ಇವುಗಳೆಲ್ಲವೂ ಕೂಡ ನಾವು SIT ಮೂಲಕ ತಿಳ್ಕೋಬೇಕಾಗಿದೆ. SIT ತನಿಖೆ ಮುಂದುವರಿಸಬೇಕು. ಯಾವುದೇ ಅದರ ಮೇಲೆ ಒತ್ತಡಗಳು, ಪೊಲಿಟಿಕಲ್ ಒತ್ತಡ ಬೀಳಬಾರ್ದು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ನಾವು ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ. ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಬಗ್ಗೆ ಭಾಳ ಶ್ರದ್ಧೆ ಇದೆ, ಪ್ರೀತಿ ಇದೆ. ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು, ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಆಗ್ತಾ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ. ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ, ಅಲ್ಲಿ ಯಾಕೆ ಹೆಣ್ಮಕ್ಳು ಇಷ್ಟು ದಾರುಣವಾಗಿ ಸಾಯ್ತಾ ಇದ್ದಾರೆ? ಅಲ್ಲಿ ರೇಪ್ ಯಾಕೆ ಆಗ್ತಾ ಇದೆ? ಅಲ್ಲಿ ಬರಿಯಲ್ಸ್ ಯಾಕೆ ಆಗ್ತಾ ಇದೆ? ಕೊಲೆಗಳು ಯಾಕೆ ಆಗ್ತಾ ಇದೆ? ಇದು ಭಾಳ ಹೀನಾಯವಾಗಿ ನಮ್ಮನಿಗೆ ಅತ್ಯಂತ ನೋವನ್ನು ಕೊಟ್ಟಂಥ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ. ಒಬ್ಬ ಶಾಲೆಗೆ ಹೋಗುವಂಥ ಒಬ್ಬ ಹೆಣ್ಣು ಮಗಳನ್ನು ಭೀಕರವಾಗಿ ರೇಪ್ ಮಾಡಿ, ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ. ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ, ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ, ಆಕೆಯ ಪುಸ್ತಕಗಳ ಸಮೇತ. ಇದು ಯಾರಿಗೂ ಕೂಡ ಹೃದಯ ಇರೋವಂಥವ್ರಿಗೆ ಹೃದಯ ಕಲಕುವಂತಹ ವಿಷಯ. ಈ ರೀತಿದ್ದು ಒಂದಲ್ಲ ಎರಡಲ್ಲ ನಡೆದಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.